ಮೊದಲೇ ನಮ್ಮ ಸಮಯ ಕೆಟ್ಟದಾಗಿದೆ. ತಿಳ್ಕೊಬೇಡಿದ್ದಾನೆ. ಸಣ್ಣ ಮಗಿನ ಕರ್ಕೊಂಬಂದು ತೋರಿಸಿದ್ರು ಹೋಗ್ಬಿಡ್ತಾಳೆ ಅನ್ನೋಂಗೆ ಹೇಳ್ತದೆ. ಈಗೇನು ಮಾಡೋದು? ನನಗೆ ಗೊತ್ತಿರೋ ಡಾಕ್ಟ್ರುಗಳಿಗೆಲ್ಲ ಫೋನ್ ಮಾಡಾಯಿತು. ಯಾರೊಬ್ಬರು ಬರೋದಕ್ಕೆ ತಯಾರಾಗಿಲ್ಲ. ಬರ್ತೀನಿ ಅಂತ ತಯಾರಾಗಿರೋರು ಈ ಜಿಲ್ಲೆನಲ್ಲೇ ಇಲ್ಲ. ಇಂಥ ಸಮಯದಲ್ಲಿ ಏನು ಮಾಡೋದು? ದಣಿ, ನಮ್ಮೂರ್ನಾಗೆ ಈಗ ಡಾಕ್ಟ್ರುಗಳು ಬೇಕು ಅಂತಂದರೆ ಒಬ್ಬರೇ ಇರೋದು. ಅದು ನಿಮ್ಮ ಮಗಳು ಪಾರವನೇ. ಈ ಅಮ್ಮನ ಕರ್ಕೊಂಡು ಅವ್ರ ಮನೆ ತಾವು ಹೋಗೋಕ್ಕಾಯ್ತಾ? ಸಾಕು, ಆಗಲ್ಲ. ಹೋಗಬೇಕು, ಹೋಗಲೇಬೇಕು. ಅಂಥ ಪರಿಸ್ಥಿತಿ ಇದೆ. ಹಂಗಳೇ ಅಕಸ್ಮಾತು ಈ ಶಾರದವನ್ನೇನಾರು ಅವ್ರ ಮನೆ ಕರ್ಕೊಂಡೋಗಿ ಶಿವು ನೋಡ್ಬಿಟ್ರೆ? ಅದು ಅಲ್ಲದೆ ಪಾರವನ್ನ ಒಬ್ರನ್ನೇ ಕಳ್ಸೋಕ್ಕಾಯ್ಕಿಲ್ಲ. ಮತ್ತೆ ಜೈಲ್ನಾಗೆ ಶಾರದವನ್ನ ಪಾರವ್ವ ನೋಡ್ಬಿಟ್ಟವ್ರೆ. ಸಣ್ಣ ನೂಲು ಸಿಕ್ಕಿದ್ರು ಎಳ್ಕೊಂಡು ಉಂಡೆನೇ ಮಾಡ್ಬಿಡ್ತಾರೆ ಪಾರವ್ವ. ಹಿಂಗಂತ ಸುಮ್ಮನೆ ಬಿಟ್ಟರೆ ಈ ವೀರಭದ್ರನ ಸೇಡಿಗೆ ಗತಿ ಏನು? ವಾದ ಇದ್ರೆ ತಂಟೆ, ನಾದ ಇದ್ರೆ ಗಂಟೆ ಅಂದಂಗೆ ಈ ಶಾರದಿ ಇದ್ರೇನೆ ಈ ವೀರಭದ್ರನ ಸೇಡಿಗೆ ಅರ್ಥ ಬರೋದು. ಇವಳ ಕಣ್ಣು ಮುಂದೆನೆ ಇವಳು ಮಕ್ಕಳಿಗೆ ನರಕ ತೋರಿಸ್ಬೇಕು. ಅದುವರೆಗೂ ಇವಳು ಸಾಯಬಾರ್ದು. ಬದುಕಿಸ್ಕೋತೀನಿ. ಶಿವ ಮನೆಗೆ ಕರ್ಕೊಂಡೋಗಿ ಇವಳನ್ನ ಬದುಕಿಸ್ಕೋತೀನಿ. ಏನು ಹೇಳ್ತಾ ಇದ್ರ ದಣಿ? ಶಿವು, ಶಾರದಾ, ಪಾರ್ವತಿ ಒಬ್ರಿಗೊಬ್ರು ಮುಖಾಮುಖಿ ಆಗಬಾರ್ದು ಅಲ್ವಾ? ಅಷ್ಟೇ ತಾನೇ? ಬಾರೋ ಇಲ್ಲಿ. ಯಜಮಾನ್ರೆ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಿಮ್ಮ ತಾಯಿ ಸ್ನಾನ ಮಾಡೋಕ್ಕೆ ಅಂತ ಬಚ್ಚಲ ಮನೆಗೆ ಹೋದ್ರು. ಬಾಗಿಲು ಹಾಕೊಂಡು ಸ್ನಾನ ಮಾಡ್ತಿದ್ರು. ಏನೋ ಕೂಗಿದ ಸದ್ದು ಕೇಳಿಸ್ತು. ನಾನು ಏನಾಯಿತು ಅಂತ ಬಾಗಿಲ ಹತ್ರ ಹೋಗಿ ಬಾಗಿಲು ಬಡ್ದೆ. ತೆಗೀಲಿಲ್ಲ ಬಾಗಿಲು. ಬಾಗಿಲು ಮುರಿದು ನೋಡಿದ್ರೆ ನಿಮ್ಮಮ್ಮ ಕೆಳಗೆ ಬಿದ್ದಿದ್ರು. ನನಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತೋರಿಸಲಿಲ್ಲ. ತಕ್ಷಣ ನಿಮಗೆ ಫೋನ್ ಮಾಡಿದೆ. ನೀವು ಬಂದ್ರಿ. ಬಂದು ನೋಡಿ ಈಕೆಗೆ ಚಿಕಿತ್ಸೆ ಕೊಡಿಸ್ಬೇಕು. ಡಾಕ್ಟ್ರನ್ನ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕು? ನನ್ನ ಮಗಳೇ ಡಾಕ್ಟ್ರು ಅಂತ ನಿನಗೆ ಹೇಳಿ ಕರ್ಕೊಂಡು ಹೋಗೋಣ ನಡಿ ಅಂತ ಹೇಳಿ ನಿಮ್ಮ ತಾಯಿನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಅರ್ಥ ಆಯ್ತಾ? ಅಲ್ಲ, ಕೂಂತು ಜಾಗದಾಗೇನೆ ಸಿನಿಮಾ ಕತೆ ಬರೆದ್ಬಿಟ್ರಲ್ಲ, ಮುಂದೇನು? ಮುಂದೆ ಬರೆದಿರೋ ಕತೆಗೆ ಪಿಕ್ಚರ್ ತೋರಿಸ್ತೀನಿ. ಛತ್ರಿ, ಶಿವು ಇವನು ನಮ್ಮ ಪಕ್ಕದೂರು ಹುಡುಗ. ಇಷ್ಟೊತ್ತಲ್ಲಿ ಬಂದು ಬಾಗಿಲು ಬಡ್ದ. ನಾನು ಏನು ಅಂತ ನೋಡಿದ್ರೆ ಅವ್ರ ತಾಯಿನ ಕರ್ಕೊಂಡು ಬಂದಿದ್ದಾನೆ. ಜಾರು ಬಿದ್ದುಬಿಟ್ರಂತೆ ಸ್ನಾನ ಮಾಡೋವಾಗ. ಅದಕ್ಕೆ ಏನು ಮಾಡೋದು ಏನು ಅಂತ ನಾನು ಸುಮಾರು ಜನ ಡಾಕ್ಟರ್ಗಳಿಗೆ ಫೋನ್ ಮಾಡಿದೆ. ಆದರೂ ಯಾರು ಬರೋದಕ್ಕೆ ತಯಾರಿಲ್ಲ. ಪಾರ್ವತಿ ನೆನಪಾಯ್ತು. ಅದಕ್ಕೆ ಸೀದಾ ಎಲ್ಲಿಗೆ ಕರ್ಕೊಂಡು ಬಂದೆ ಕಣ. ಅಯ್ಯೋ, ಯಾಕೆ ಮಾವ ಅಲ್ಲೇ ನಿಂತೀರಾ? ಕರ್ಕೊಂಬನ್ನಿ ಒಳಗೆ. ಅಯ್ಯೋ, ಇರಿ. ಆಮೇಲೆ ಅವನನ್ನ ಕೇಳೇ ಬರೀಲಿಲ್ಲ ತಾನೆ? ಇಲ್ಲಪ್ಪ, ನಂಗೆ ಗೊತ್ತಲ್ಲ, ಅದನ್ನೇ ಬರ್ದಿದ್ದೀನಿ. ಜಾಣೆ. ಅಯ್ಯೋಯ್ಯೋಯ್ಯೋ, ಇದೇನಿದು? ಬರೀ ತಿನ್ನೋ ಐಟಮೇ ಇದೆ. ಏನ್ ನಮ್ಮ ಯಜಮಾನ್ರಿಗೆ ಇದೇನಾ ಇಷ್ಟ ಇರೋದು? ನಮ್ಮ ಅಣ್ಣಂಗೆ ತಿನ್ನೋದೇ ಇಷ್ಟ. ಈ ಜಿಮ್ ಮಾಡಕ್ ಶುರು ಮಾಡ್ದಾಗಿಂದ ಇದನ್ನೆಲ್ಲ ಅವ್ನು ತಿನ್ನಲ್ಲ. ಓ, ನೋಡ್ತಾ ಇರು, ನಾಳೆ ನಾನು ತಿನ್ನಿಸ್ತೀನಿ. ಅದಕ್ಕೆ ನೀವು ಅಣ್ಣನ ಬರ್ತಡೇ ಮಾಡ್ತಿದ್ದೀರಾ? ಹೌದು, ಮತ್ತೆ ಏನು ಆಗ್ಲಿಂದ ಇಬ್ರು ಜೊತೆಗೆ ಇದ್ದೀರಲ್ಲ, ಏನು ಮ್ಯಾಟ್ರು? ಅದು ತಾವು ಈ ಸೈನ್ಸು ಮ್ಯಾಥ್ಸಲ್ಲೆಲ್ಲ 100ಕ್ಕೆ 105 ಮಾರ್ಕ್ಸ್ ತಗೊಂಡಿದ್ದೀರಲ್ಲ. ಒಬ್ಬ ಮನುಷ್ಯನ ಕೈಲಿ ಇಷ್ಟೆಲ್ಲ ಮಾರ್ಕ್ಸ್ ತಗೊಳಕ್ ಹೇಗ್ ಸಾಧ್ಯ ಅಂತ ಮಾತಾಡ್ತಾ ಇದ್ವಿ. ಅದನ್ನೇ ಪಾಪ ನಮ್ಮ ಬಾನುನು ಕೇಳ್ತಾ ಇದ್ಲು. ಅದಕ್ಕೆ ನಿನ್ ಬಗ್ಗೆ ಒಂದು ರಿಸರ್ಚ್ ಮಾಡೋಣ ಅಂತಿದ್ದೀನಿ. ಅದು ರಿಸರ್ಚ್ ಅಲ್ವೇ, ರಿಸರ್ಚ್. ಅದೇ ಅದನ್ನೇ ಮಾಡೋಣ ಅಂತಿದ್ದೀನಿ ಅಲ್ವಾ ಬಾನು? ರೀ, ಅದು
ನಾಳೆ ಏನ್ ಸ್ಪೆಷಲ್ಲು ಅಂತ ಗೊತ್ತಾ? ನಾಳೆ ಯಾವ್ದಾರು ಹೊಸ ಪಿಕ್ಚರ್ ರಿಲೀಸಾ? ಹಾ, ಅದು ಬಿಟ್ಟು ಅದ್ ಬಿಟ್ಟು ಯಾರು ರಾಜೀನಾಮೆ ಕೊಡ್ತಾವ್ರ? ಅಯ್ಯೋ, ಈ ಮನೇಲಿ ಏನ್ ಸ್ಪೆಷಲ್ಲು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ಪೆಷಲ್ಲು? ನಮ್ಮ ಮನೇಲಿ ಸ್ಪೆಷಲ್ ಗೀಸಲ್ಲ ಏನು ನಡೆಯಕ್ಕಿಲ್ಲ. ತಲೆ ತಿನ್ಬೇಡಿ, ನೀರು ಕುಡಿಬೇಕಲ್ಲ. ಅಯ್ಯೋ ಅದಕ್ಕೆ ನಮ್ಮ ಅಣ್ಣಂಗೆ ಅವನ್ ಬರ್ತಡೇ ಇದೆ ಅಂತಾನೆ ಗೊತ್ತಿಲ್ಲ. ಗೂಬೆ ಫೆಲೋ. ಎಸ್ ಎಸ್. ರಶ್ಮಿ ಇಲ್ಲೇ ಇದ್ದೀರೇನವ? ಹಾ ಮಾವ. ಇನ್ನೆಲ್ರಿ ಇರ್ಬೇಕಿತ್ತು ನನ್ ಸೊಸೆ. ಲವ್ ಏನ್ ಲವ್? ರಶ್ಮಿ ಏನವ ಕೊಟ್ಟೆ ಇವಳಿಗೆ? ಅಯ್ಯೋ, ನಾನೇನ್ ಕೊಡಕ್ಕಾಗತ್ತೆ ಮಾವ. ಆದ್ರೂ ನಮ್ಮತ್ತೆ ಈ 2020 ಮ್ಯಾಚ್ ಅಲ್ಲಿ ಬರ್ತಾರಲ್ಲ ಆಟಗಾರರು, ಅವ್ರಿದ್ದಂಗೆ 6 ಕೊಟ್ರೆ ಆ ಕಡೆ, 3 ಕೊಟ್ರೆ ಈ ಕಡೆ ಅಂತ ಅನ್ನಿಸ್ತಾ ಇದೆ. ಬಾಬಾ ನನ್ ಸೊಸೆ ಏನ್ ಕಾಮಿಡಿ ಮಾಡ್ತಾಳೆ. ಏನೋ ಪ್ಲಾನ್ ಮಾಡ್ತವ್ರೆ ಅನ್ಸ್ತಾ ಇದೆಯಲ್ಲ. ಯಾವ 20ನೋ ಯಾವ ಪಾರ್ಟಿನೋ ಎಲ್ಲವ ನಿನ್ ಗಂಡ ಕಾಣ್ತಾ ಇಲ್ಲ? ಅಪ್ಪ, ಅಣ್ಣ ಅಲ್ಲೇ ನೀರ್ ಕುಡಿತಿದ್ದಾನೆ, ಇರಿ ಕರಿತೀನಿ. ಅಣ್ಣ ಅಣ್ಣ ಏನ್ ಮನೆಯವರು ಒಟ್ಟ ನನಗೆ ನೆಮ್ಮದಿಯಾಗಿ ನೀರು ಕುಡಿಯಕ್ಕೂ ಬಿಡಲ್ಲ. ಓ ಫಾದರ್ಜಿ, ಏನ್ ಸಮಾಚಾರ? ಎಸ್. ಯಾವಾಗ ಮಲ್ಕೊಳ್ಳೋದು? ನಿದ್ದೆ ಬಂದಾಗ ಹೇಳೋ. ಅಲ್ಲ ಕಣಪ್ಪಯ್ಯ, ಎಲ್ಲಾ ಮನೇಲೂ ಎದೊಳಗ್ ಟೈಮ್ ಫಿಕ್ಸ್ ಮಾಡ್ಕೋತಾರೆ, ನೀನು ಮಲಗಕ್ ಟೈಮ್ ಕೇಳ್ತಿದ್ಯಲ್ಲ, ಯಾಕೆ? ರಶ್ಮಿ ಹೋಗ್ರವ ಮಲಿಕಳಿ.